ನಮಸ್ಕಾರ. ಎಲ್ಲರೂ ಸೋಷಿಯಲ್ ಮೀಡಿಯಾದಾಗ ಮತ್ತು ನ್ಯೂಸ್ನಾಗ ನೋಡಿರ್ತೀರಿ ಮುಕ್ಕಳೆಪ್ಪ ಲವ್ ಜಿಹಾದ್ ಅಂತೇಳಿ. ನಾ ಯಾವುದೇ ಥರದ ಲವ್ ಜಿಹಾದ್ ಮಾಡಿಲ್ಲ. ನಾವು ಇಬ್ರು ಇಷ್ಟಪಟ್ಟು ಮದುವೆ ಆಗಿದ್ದೈತಿ ಮತ್ತು ನಾವು ಯಾವುದೇ ಥರದ ಮತಾಂತರ ಮಾಡ್ಕೊಂಡಿಲ್ಲ. ಇವ್ರು ಯಾವ ಧರ್ಮದೊಳಗೆ ಹುಟ್ಟ್ಯಾರಲ್ಲ ಅದ ಧರ್ಮದೊಳಗೆ ಹೋಗ್ತಾರ ಕಡೆ ತನಕನು. ನಾ ಯಾವ ಧರ್ಮದೊಳಗೆ ಹುಟ್ಟೇನಲ್ಲ ನಾನು ಕಡೆ ತನಕನು ಅದ ಧರ್ಮದೊಳಗೆ ಹೋಗ್ತೇನೆ. ಯಾವುದೇ ಥರ ಮತಾಂತರ ಮಾಡೋದಿಲ್ಲ. ಮತ್ತು ನಮ್ಮ ಕಲಾವಿದ್ರ ಒಳಗೆ ಜಾತಿ ಧರ್ಮ ಯಾವುದು ತರಕ್ಕೆ ಹೋಗ್ಬೇಡ್ರಿ. ನಾ ಕರ್ನಾಟಕ ಒಳಗೆ ಹುಟ್ಟೇನಂದ್ರೆ ನಾನು ಒಬ್ಬ ಕನ್ನಡಿಗನ, ನಾನು ಒಬ್ಬ ಹಿಂದೂನ ಹೆಮ್ಮೆ ಅಂತ ಹೇಳ್ಕೊತೀನಿ. ನಾನು ಕನ್ನಡಿಗ ಹಿಂದೂ ಅಂತ ಹೇಳಿ. ಮತ್ತು ಯಾವುದೇ ಥರ ನಮ್ಗೆ ಕಿರಿಕಿರಿ ಮಾಡೋದು, ಯಾವುದೇ ಥರ ಇದು ವಿಡಿಯೋಸ್ ಮಾಡಿ ಹಾಕೋದು ಯಾರು ಮಾಡಕ್ ಹೋಗ್ಬೇಡ್ರಿ. ನಮ್ಗೆ ಬದುಕಾಕ್ ಬಿಡ್ರಿ ಅಂತ ಹೇಳಿ ಕೇಳ್ಕೊತೀನಿ. ಅದ ಕೇಳ್ಕೊತೀನಿ ಫ್ರೆಂಡ್ಸ್. ನಾ ಹಿಂದೂ ಆಗೇ ಅದೇನ್ರಿ. ಇವ್ರಿಗೆ ಕನ್ವರ್ಟ್ ಮಾಡುದು ಲವ್ ಜಿಹಾದ್ ಇದೆಲ್ಲ ಸುಳ್ಳು ಸದ್ದಿ ಹಬ್ಸಾತಾರೆ. ನೀವೇನು ನಂಬಾಕ್ ಹೋಗ್ಬೇಡ್ರಿ. ಮೊದ್ಲಿನ ಮುಕ್ಳಪ್ಪನ್ ಹೆಂಗ್ ನೋಡಿದ್ರಿ ಈಗ ಮುಕ್ಳಪ್ಪನ್ ಹಂಗ ನೋಡ್ರಿ. ಮತ್ತೆ ನಿನ್ನೆ ಯಾವುದೋ ಒಂದು ಯೂಟ್ಯೂಬ್ ದಿನ ಒಂದು ಗಲಾಟೆ ಆಗಿದೆ. ಅದೇನೋ ಅವ್ರ ಹೆಸರು ಬದಲಾಯಿಸ್ಕೊಂಡ್ರು ಮದುವೆ ಆಗಿದ್ದಾರೆ ಅಂತ. ಮದುವೆ ಆಗೋದು ಅವ್ರ ಇಷ್ಟ. ಅದು ಅವರು ದೊಡ್ಡವರಾಗಿರ್ತಾರೆ, ಮೆಜಾರಿಟಿಗೆ ಬಂದಿದ್ದಾರೆ, ಅವ್ರು ಬೇಕಿದ್ರೆ ಇಷ್ಟಪಟ್ಕೋಬಹುದು, ಒಬ್ರಿಗೊಬ್ರು ಮದುವೆ ಹಾಕೋಬಹುದು. ಬಟ್ ಯೂಟ್ಯೂಬ್ ಅಲ್ಲಿ ನನ್ನ ಮೂಲ ಹೆಸರನ್ನು ಮತ್ತು ನನ್ನ ಗುರುತನ್ನ ಮಾರ್ಫ್ ಮಾಡಿ ಬೇರೆದು ಮಾಡಿ ಇನ್ನೊಬ್ಬರಿಗೆ ಮೋಸದ ಮಾಹಿತಿ, ಇನ್ನೊಬ್ಬರನ್ನ ದಾರಿ ತಪ್ಪಿಸುವುದು ಅಪರಾಧಾನೇ. ತನ್ನ ಮೂಲ ಹೆಸರೇ ಬೇರೆ. ಅಪರಾಧಾನೇ ಅದು ಅಪರಾಧನೇ ಆಗತ್ತೆ. ಅದರಲ್ಲಿ ಹಿಡ್ಕೋಬಹುದು, ನೀವು ಕೇಸ್ ಮಾಡ್ಬೋದು ಅಷ್ಟೇ. ಮದುವೆ ಆಗೋದನ್ನ ತಪ್ಸಕ್ಕಾಗಲ್ಲ, ಅವ್ರ ಇಷ್ಟ. ಗುಂಡಿ ದರ್ಬಾರ್ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಬೆಂಗಳೂರಿನ ಮಾನ ಅಂತೂ ಹರಾಜಾಗ್ತಾ ಇದೆ. ಆದ್ರೆ ಡಿಕೆ ಶಿವಕುಮಾರ್ ಅವರು ಮಾತ್ರ ಬೆಂಗಳೂರು ಗುಂಡಿಗೆ ತೇಪೆ ಹಚ್ಚಲು ಪ್ರಧಾನಿ ಮೋದಿ ಮನೆ ಮುಂದೆ ಗುಂಡಿ ಇಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಬರೀ ಬೆಂಗಳೂರಿನಲ್ಲಿ ಮಾತ್ರ ಗುಂಡಿ ಇದೆಯಾ? ನಾನು ದೆಹಲಿಗೆ ಹೋಗಿದ್ದೆ, ಪ್ರಧಾನಿ ಮನೆ ರಸ್ತೆ ಏನಿದೆ ಅಲ್ಲಿಯೂ ಕೂಡ ಬಹಳಷ್ಟು ಗುಂಡಿಗಳಿವೆ, ಹೇಳಿ ನೋಡೋಣ ಅಂತ ಪ್ರಶ್ನೆ ಮಾಡಿದ್ದಾರೆ. ಬಿಜೆಪಿ ಅವರು ಅಧಿಕಾರದಲ್ಲಿದ್ದಾಗ ಸರಿಯಾಗಿ ರಸ್ತೆ ಮಾಡಿದ್ರಾ? ಚುನಾವಣೆ ಬರ್ತಿದೆ ಅಂತ ಹೀಗೆ ಮಾಡ್ತಾ ಇದ್ದಾರೆ ಅಂತ ಕಿಡಿಕಾರಿದ್ರು. ಇದಕ್ಕೆ ತಿರುಗೇಟು ಕೊಟ್ಟಿರುವ ಬಿಜೆಪಿ ಮಾಜಿ ಸಚಿವ ಸಿಸಿ ಪಾಟೀಲ್, ಪ್ರಧಾನಿ ಮನೆ ಮುಂದೆ ಗುಂಡಿ ಇದ್ರೆ ಡಿಕೆಶಿ ಮನೆ ಮುಂದೆ ಹೊಂಡ ಮಾಡ್ಕೊಳ್ಳೋಕೆ ಹೇಳಿ ಅಂತ ಟಾಂಗ್ ಕೊಟ್ರು. ಇನ್ನು ರಸ್ತೆ ಗುಂಡಿಗಳನ್ನ ಸರಿಪಡಿಸಲು ವಿಫಲವಾದ ಸರ್ಕಾರದ ವಿರುದ್ಧ ನಾಳೆ ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ 1 ಗಂಟೆಗಳ ಕಾಲ ರಸ್ತೆ ತಡೆ ನಡೆಸೋಕೆ ಬಿಜೆಪಿ ನಿರ್ಧರಿಸಿದೆ. ಗುಂಡಿಗಳನ್ನೆಲ್ಲ ಮುಚ್ಚಾ ಇದೀವಿ. ಮಳೆ ಆಗ್ತಾ ಇದ್ರು ಮುಚ್ಚಾ ಇದೀವಿ. ದಿನಕ್ಕೆ ಆಲ್ಮೋಸ್ಟ್ 1000 ಅಷ್ಟು ಗುಂಡಿಗಳನ್ನ ಮುಚ್ಚುವಂತ ಕೆಲಸ ನಡೀತಾ ಇದೆ. ನಾನು ಡೆಲ್ಲಿಗೆ ಹೋಗಿದ್ದೆ. ಪ್ರೈಮ್ ಮಿನಿಸ್ಟರ್ ಮನೆ ರೋಡಲ್ಲಿ ಎಷ್ಟಿದೆ ಅನ್ನೋದು ಕೂಡ ತಾವೆಲ್ಲ ನೋಡ್ಬೇಕಾಗ್ತದೆ. ಇದು ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಇದೆ. ನಮ್ ಕೆಲಸ ನಾವು ಮಾಡ್ತಾ ಇದೀವಿ. ಬಿಜೆಪಿ ಕಾಲದಿಂದ ಯಾರಲ್ಲಿ ಪ್ಲೀಸ್ ಸಮಾಧಾನ, ಸೈಲೆಂಟ್. ಬೆಂಗಳೂರಲ್ಲಿ ಇರಬೇಕು ಅಂತ ರೂಲ್ ಇಲ್ವಲ್ಲ? ಅಲ್ಲೂ ಇದೆ ಇಲ್ಲೂ ಇದೆ ಅಂತ ಕಾಮನ್ ಮಾಡೋದು ಹೇಗೆ? ಮಾಡಬೇಕಾಗಿಲ್ವಲ್ಲ? ವಾಟ್ ಟೈಪ್ ಆಫ್ ಎ ಡಿಫೆನ್ಸ್ ಯು ಆರ್ ಟೇಕಿಂಗ್? ನೀವು ಮುಚ್ತಿಲ್ಲ ಅಂತಾನೆ ಹೇಳಲ್ಲ, ಮುಚ್ತಾ ಇದ್ದೀರಿ ಅಂತಾನೆ ಹೇಳೋಣ ಬೇಕಾರೆ. ಅಲ್ಲಿದೆ, ಇಲ್ಲೇನು, ಅಲ್ಲಿರ್ಲಿ, ಇಲ್ಲಿರ್ಬೇಕು ಅಂತ ಎಲ್ಲಿದೆ? ಅಧಿಕಾರ ಕೊಡಿ ಅಂತ ಕೇಳೋಕ್ ಗೊತ್ತು, ಅದಕ್ಕೇನ್ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ ಅಂದ್ರೆ ಹೇಗೆ? ಬೇರೆ ಊರಲ್ಲಿ ಇನ್ನೊಂದಿದೆ, ಇಲ್ಲೂ ಕೊಡಿ ಅಂತಂದ್ರೆ. ಎರಡನೇದು, ಬಿಜೆಪಿಯವರು 2 ವರ್ಷ ಇದ್ರು ರಸ್ತೆ ಮೇಂಟೈನ್ ಮಾಡಿದ್ರೆ ನಾವೇನು ಮಾಡೋಕ್ಕಾಗತ್ತೆ? ಬಿಜೆಪಿಯವರು ರಸ್ತೆ ಮೇಂಟೈನ್ ಮಾಡಿರೋ ಗುಂಡಿ ಅಲ್ಲ ಇದು. ಇದು ಭ್ರಷ್ಟ ಕೀಳು ಕಳಪೆ ಕಾಮಗಾರಿ ಕಾಂಟ್ರಾಕ್ಟರ್ಗಳ ಮತ್ತು ಗ್ಯಾರಂಟಿಯಿಂದ ವರವಾಗಿ ಪ್ರಸಾದವಾಗಿ ಬಂದಿರುವ ಗುಂಡಿಗಳು. ಡಿಕೆ ಸಾಹೇಬ್ರೆ ನಮಸ್ಕಾರ. ಅರ್ಥ ಮಾಡ್ಕೋಬೇಕು, ಇದನ್ನು ಕೇಳಿಸ್ಕೊಂಡ್ರೆ ಸಂತೋಷ. 3 ಕಾರಣ ಇದಕ್ಕೆ. ಗ್ಯಾರಂಟಿಗೆ ಹೋದ್ರಿ, ಕಾಸಿಲ್ಲ, ಕವಡೆ ಇಲ್ಲ, 2 ವರ್ಷದಿಂದ ಬಾಯಿ ಮುಚ್ಕೊಂಡು ಕೂತಿದ್ರಿ, ಹೊಡ್ಕೊಂಡು ಹೋಯ್ತದು. ಇವನ್ ಗ್ರಹಗತಿ ಸಂದಾಗಿಲ್ಲ. ಈ ಜ್ಯೇಷ್ಠ ಹೋಗಿ ಆಷಾಢ ಹೋಗಿ ಶ್ರಾವಣ ಬರ್ಲಿ, ಅವ್ನು ಟಾಪಾಗಿ ಬರ್ತಾನೆ. ನಂಬರ್ 2, ಬಿಜೆಪಿಯವ್ರ ಟೈಮಲ್ಲಿ ಆಗಿದ್ದ ಗುಂಡಿನ ಅವ್ರು ಕಳಪೆ ಮುಚ್ಚಿದ್ರು. 2 ವರ್ಷದಲ್ಲಿ ಅದಕ್ಕೆ ಕಿತ್ಕೊಂಡು ಹೋಯ್ತು. ಅದನ್ನ ಮುಚ್ಚಕ್ಕೆ ನಿಮ್ಮ ಕೈಲಾಗಿಲ್ಲ. ಈಗ ಹಂಗಾರದ ಗುಂಡಿ ಅವ್ರು ಮೇಂಟೈನ್ ಮಾಡಿಲ್ಲಲ್ಲ, ಅವ್ರು ಗುಂಡಿ ಮುಚ್ಚಿದ್ರೆ ಏನು ಸಿಕ್ಕತ್ತೆ ಅಂತ ಅವ್ರಿಗೆ ಗೊತ್ತಿರಲಿಲ್ವ? ಹಂಗಾರೆ ನಿಮ್ಮೊಬ್ಬರಿಗೆ ಗೊತ್ತಿರೋದಾ? 3ನೇದು ಕಳಪೆ ಕಾಮಗಾರಿ. ಬಹಳ ಸರಳ. ಎಲ್ಲ ಗುಂಡಿ ವೀರರು ಅಷ್ಟೇ. ಹಂಗಾಗಿ ಇದು ಗ್ಯಾರಂಟಿಯ ಮುಂದುವರಿದ ಭಾಗ ಬೆಂಗಳೂರಿನ ಅನುಭವಿಸ್ತಾ ಇರೋದು. ಬೆಂಗಳೂರಿನಲ್ಲಿ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಒಂದು ತೋರಿಸಿ ನನಗೆ ಯಾವ್ದಾದ್ರು ಒಂದು ಮೇಜರ್ ವರ್ಕ್ ಇನ್ 2 years ನಂಗೆ ತೋರಿಸಿ. ನೀವೇನೋ ಟನಲ್ ಕನಸು, ಇನ್ಯಾವುದೋ ಕನಸು ಪನಸು ಎಲ್ಲ ಅದೆಲ್ಲ ಆಮೇಲೆ ನೋಡೋಣ, ಬಂದಾಗ ನೋಡೋಣ, ಗುಡ್ ಅನ್ನೋಣ ಬೇಕಾರೆ. ಒಂದು ತೋರಿಸ್ರಿ ನನಗೆ. ಟೆಕ್ನಾಲಜಿನ ಪಾಸಿಟಿವ್ ಆಗಿ ಯೂಸ್ ಮಾಡ್ರಿ, ನೆಗೆಟಿವ್ ಆಗಿ ಯೂಸ್ ಮಾಡಬೇಡ್ರಿ. ಯಾವತ್ತು ನಮ್ಮ ದೇಶ ಮುಂದುವರಿಯೋದು.
ನಿಂತೋಗಿರೋ ಕೆಲಸಗಳದ್ದು 1000 ಪಟ್ಟಿ ಕೊಡ್ತೀನಿ ಬೇಕಾದ್ರೆ ನಾನು ಡಿ ಕೆ ಶಿವಕುಮಾರ್ಗೆ. ಬೆಂಗಳೂರಲ್ಲಿ ಎಲ್ಲ ನಿಂತೋಗಿದೆ, ಎಲ್ಲವೂ ಟಿನ್ ಹೊಡ್ಕೊಂಡು ರಸ್ಟ್ ಇಟ್ಕೊಂಡು ನಿಂತಿವೆ ವರ್ಕ್ಸು. ಯಾವ ವರ್ಕು ಮುಂದಕ್ಕೆ ಹೋಗಲ್ಲ ಅನ್ನತ್ತೆ. ಯಾಕೆ? ವೈ? ಯು ಆರ್ ಸಚ್ ಎ ಪವರ್ಫುಲ್ ಮಿನಿಸ್ಟರ್. ವೈ? ಔಟರ್ ರಿಂಗ್ ರೋಡಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಅಲ್ಲ, ಅದಕ್ಕೆ ಸಿದ್ದರಾಮಯ್ಯವ್ರೇನೋ ಅಜೀಂ ಪ್ರೇಮ್ಜಿಗೆ ಒಂದು ಪತ್ರ ಬರೆದಿದ್ದಾರಂತೆ. ಸರ್, ಇದು ಭಾಳ ಕಷ್ಟ ಆಗ್ಬಿಟ್ಟಿದೆ ಆ ಜಾಗದಲ್ಲಿ. ನಿಮ್ಮ ಕ್ಯಾಂಪಸ್ ಮೂಲಕ ಒಂದು ರೋಡಲ್ಲಿ ಒಂದು ಚೂರು ಬಿಟ್ಬಿಟ್ರೆ ಜನನ್ನ, ಟ್ರಾಫಿಕ್ ಕಂಟ್ರೋಲ್, ಒಂದು 30% ಟ್ರಾಫಿಕ್ ಇಳಿದೋಗ್ಬಿಡುತ್ತೆ ಸರ್. ಇದು ಮಾಡೋಣವಾ ಸರ್? ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ ಅಂತ ಬರ್ದಿದ್ದಾರೆ. ಅಜೀಂ ಪ್ರೇಮ್ಜಿ ಅವರು ಗೊತ್ತಿಲ್ಲ, ಸ್ವಲ್ಪ ಅವರು ಸಾರ್ವಜನಿಕ ಅನುಕೂಲ, ಸಾರ್ವಜನಿಕ ಹಿತಾಸಕ್ತಿಗೆ ಯಾವಾಗಲೂ ತುಂಬ ಒತ್ತು ಕೊಟ್ಟು ಮನಸ್ಸು ಕೊಟ್ಟಿರೋರು. ಮತ್ತೆ ಬಹಳ ದೊಡ್ಡ ಫಿಲಂಥ್ರಫಿಸ್ಟ್ ಮೈಂಡ್ ಆದ್ದರಿಂದ ಒಪ್ಪಬೋದು ಪಾಪ, ಅವ್ರು ಒಳ್ಳೆ ಮನುಷ್ಯ, ನಂಗೆ ಗೊತ್ತಿಲ್ಲ. ಬಟ್ ಸಿದ್ದರಾಮಯ್ಯನವ್ರೆ, ನಾನು ಒಂದು ಬೆಳಿಗ್ಗೆ ಕಾಗದ ಬರೀತೀನಿ ರೀ ನಿಮ್ಗೊಂದು. ಏನಂತ ಸರ್? ವಿಧಾನಸೌಧದ ಒಳಗಡೆಯಿಂದ ಬಿಟ್ಟರೆ KR ಸರ್ಕಲ್ಗೆ ಹೋಗಿ ಹೈಕೋರ್ಟ್ಗೆ ಹೋಗುವ ವೆಹಿಕಲ್ 25% ಇಳಿಯುತ್ತೆ. ಭದ್ರತೆ ಸಮಸ್ಯೆ ಒಳ್ಳೆ ಅಲ್ಲಿಲ್ಲ, ವಿಪ್ರೋಗಿಲ್ಲ. ವಿಪ್ರೋ ಏನು ವ್ಯಾಪಾರಿಗಳ ಸಂಸ್ಥೆನಾ? ಇಲ್ಲಿ ಬಿಡಿ, ಈ ಕಡೆಯಿಂದ ಆ ಕಡೆಗೆ ಹೋಗ್ಬೋದಲ್ಲ ಕಣ್ಣು ಮುಚ್ಕೊಂಡು ಜನ. ಅಲ್ಲೋಗಿ ಆ KR ಸರ್ಕಲ್ಗೆ ಹೋಗಿ ಆ MS ಬಿಲ್ಡಿಂಗ್ಗಳೊಳಗಡೆ ನುಗ್ಕೊಂಡು ಅಲ್ಲಿ ಯಾವನಿಗೆ ಬೇಕು ಗ್ರಾಚಾರ? ಆ KR ಸರ್ಕಲ್ ಒದ್ದಾಡಕ್ಕೆ ನಾವು ಬಿಡ್ಬಿಡಿ. ನಮ್ಮನ್ನು ಅಧಿಕಾರಿಗಳಿಗೆ ಸಲಹೆ ಕೊಟ್ಟಿರಲಿಲ್ಲ. ನಾನು ಹೇಳ್ತಾ ಇದ್ದೀನಿ, ನಾನು ಒಂದು ಕಾಗದ ಬರೀತೀನಿ ರೀ, ಪ್ಲೀಸ್ ಕನ್ಸಿಡರ್ ಮಾಡ್ರಿ. ಹೌದು, ಆಗ್ಲಿ ವಿಪ್ರೋದು ನನ್ಗೆ ಆದ್ರೆ ಸಂತೋಷ. ಯಾರು ಅನುಕೂಲ ಆಗುತ್ತೆ. ಬೇರೆ ಕಡೆನೂ ಇದೆಯಲ್ಲ ಜಾಗ, ಬಂದು ಹಾಕತ್ತೀರಿ, ಬಾಗ್ಲಾಕತ್ತೀರಿ, ನಿಮ್ಮದು ಮಾತ್ರ, ನಿಮಗೆ ಮಾತ್ರ ಸೆಕ್ಯೂರಿಟಿ. ವಿಪ್ರೋಗ್ ಬೇಡವಾ? ಹೇಳ್ಬೇಕು ನೀವೆಲ್ಲ ಇದನ್ನ, ಸತ್ಯ ಹೇಳ್ರಿ. ನವರಾತ್ರಿ ಸಂಭ್ರಮ ಆರಂಭವಾಗಿದೆ. ಉತ್ತರ ಭಾರತದಲ್ಲಿ ನವರಾತ್ರಿ ಹಬ್ಬ ವೇಳೆ 9 ದಿನ ಗರ್ಭಾ ನೃತ್ಯವನ್ನು ಮಾಡ್ತಾರೆ. ಗರ್ಭಾ ಸಂದರ್ಭದಲ್ಲಿ ಅಹಿತಕರ ಘಟನೆ ನಡೆದಂತೆ ತಡೆಯಲು ವಿಶ್ವ ಹಿಂದೂ ಪರಿಷತ್ ಹಿಂದೂಗಳು ಹಣೆಗೆ ತಿಲಕ ಧರಿಸಬೇಕು, ಆಧಾರ್ ಕಾರ್ಡ್ ಪರಿಶೀಲನೆ ನಡೆಸಲು ಮಾರ್ಗಸೂಚಿಯನ್ನು ಪ್ರಕಟ ಮಾಡಿದೆ. ಇದಕ್ಕೆ ಮಹಾರಾಷ್ಟ್ರ ಸಚಿವ ನಿತೇಶ್ ರಾಣೆ ಗರ್ಭಾ ಕಾರ್ಯಕ್ರಮ ಲವ್ ಜಿಹಾದ್ನ ಕೇಂದ್ರಗಳಾಗ್ತಾ ಇವೆ, ಹೀಗಾಗಿ ಆಯೋಜಕರು ಭಾಗವಹಿಸುವವರ ಆಧಾರ್ ಕಾರ್ಡ್ಗಳನ್ನ ಪರಿಶೀಲಿಸಬೇಕು ಅಂತ ವಿಎಚ್ಪಿ ನೀಡಿರೋ ಕರೆ ಸರಿಯಾಗಿದೆ ಅಂತ ಹೇಳಿದರು. ಇನ್ನು ಮಧ್ಯಪ್ರದೇಶ, ರಾಜಸ್ಥಾನದಲ್ಲಿ ಪೆಂಡಾಲ್ಗಳಲ್ಲಿ ಹಿಂದೂಯೇತರರಿಗೆ ಎಂಟ್ರಿ ನಿರ್ಬಂಧಿಸಲಾಗಿದೆ, ಅಲ್ಲದೆ ಕಡ್ಡಾಯವಾಗಿ ಆಧಾರ್ ತೋರಿಸಬೇಕು ಅಂತ ಹೇಳಲಾಗಿದೆ. ಭೋಪಾಲ್ನಲ್ಲೂ ಕೂಡ ಅಕ್ಟೋಬರ್ 2ರವರೆಗೆ ಮೊಟ್ಟೆ ಮಾಂಸವನ್ನ ಮಾರಾಟ ಮಾಡದಂತೆ ನಿಷೇಧವನ್ನು ಹೇರಲಾಗಿದೆ. ಇನ್ನು ದೆಹಲಿಯಲ್ಲಿ ರಾಮ್ಲೀಲಾ, ದುರ್ಗಾ ಪೂಜೆ ಮತ್ತು ಇತರ ಸಾಂಸ್ಕೃತಿಕ ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಧ್ಯರಾತ್ರಿ 12 ಗಂಟೆವರೆಗೂ ನಡೆಸೋದಕ್ಕೆ ಸಿಎಂ ರೇಖಾ ಗುಪ್ತಾ ಅವರು ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಯಾಕೆ ಮಾಡಬೇಕು ಇದನ್ನು? ಯಾಕೆ ಬಿಡಬೇಕು ಇದನ್ನು? ತಿಲಕ ಯಾಕೆ ಹಚ್ಚಬೇಕು? ಆಧಾರ್ ಕಾರ್ಡ್ ಯಾಕೆ ತೋರಿಸಬೇಕು? ತಾತನ ಮನೆದ ಕಾರ್ಯಕ್ರಮ, ಬಾಯಿ ಮುಚ್ಕೊಂಡು ಕೂತ್ಕೊ ಅನ್ಬೇಕು ಕೇಳೋನನ್ನ. ಇಟ್ಸ್ ಎ ಪ್ರೈವೇಟ್ ಪ್ರೋಗ್ರಾಮ್, ಅವ್ರು ಇಷ್ಟ ಬಂದಿದ್ರು ಅವ್ರು ಮಾಡ್ಕೊತಾರೆ, ನೀವು ಯಾವನು ಕೇಳಕ್ಕದನ್ನ? ಆಮೇಲೆ ಬೇರೆಯವ್ರು ಹೋಗೋದಕ್ಕೆ ನಂಬರ್ 1. ನಂಬರ್ 2, ಗರ್ಭಾ ಮತ್ತು ದಸರಾದ ನೃತ್ಯ ಇದೆಯಲ್ಲ, ಅದು ಅದರಲ್ಲಿ ಆ ಧರ್ಮದ ನಂಬಿಕೆ ಇಲ್ಲದಿದ್ದಂಥ ಬೇರೆ ಅನ್ಯ ಧರ್ಮದಲ್ಲಿ ಯಾರೇ ಆಗಲಿ, ಮುಸ್ಲಿಮು, ಕ್ರೈಸ್ತ, ಯಾರೇ ಹಾಕೊಳ್ಳಿ, ಯಾಕೆ ಹೋಗ್ಬೇಕು ಅವರು? ಹೋಗಿ ಮಜಾ ತಗೊಳಕ್ಕೆ ಧರ್ಮ ಇಲ್ವಾ? ಮಜಾ ತಗೊಳಕ್ ಧರ್ಮ ಇಲ್ಲ. ಇದು ಆಚರಣೆಯ ಭಾಗ ಅಂದ್ಮೇಲೆ ಅವ್ರಿಗೆ ಯಾಕಲ್ಲಿ ಪರ್ಮಿಷನ್? ಯಾಕೆ ಬಿಡಬೇಕು? ಇದನ್ನು ಕೆಲವರು ಪ್ರಶ್ನೆ ಮಾಡಿದ್ದಾರೆ ಸರ್. ಮಾಡಕ್ಕೆ ನಾವು ತಾತನ ಮನೆ ಗಂಟೆನ ಹೋಗ್ಬೇಕು, ಮಾಡಕ್ಕೇನು ಹೋಗ್ಬೇಕೆಲ್ಲ, ಎಲ್ಲದರಲ್ಲೂ ಹುಡುಕ್ತಾರೆ. 3ನೇದು, ಆ ಲವ್ ಜಿಹಾದ್ ಆರೋಪ ಅಂತೂ ವಿಪರೀತ ಗಲಾಟೆಯಲ್ಲಿ. ಸರಿ, ಒಳಗಡೆಗೆ ಹೋದ್ಮೇಲೆ ಜಗಳ ಆಗಿ ಹೊಡೆಸ್ಕೊಂಡ್ರೆ ಪರವಾಗಿಲ್ವಾ? ಅದು ಓಕೆನಾ? ಅದನ್ನ ಯಾರು ತಲೆ ಕಟ್ತೀರಿ? ಏನಿದು ಹೊಡೆಯೋದು ಅಂದ್ರೇನು ಅಂತಾನೆ. ಕತ್ತೆ ಕಾಯಕ್ಕೆ ಹೋಗಿದ್ಯಾ ಹಂಗಾರೆ ಅಂತ ಕೇಳ್ಬೇಕು ಅಲ್ಲಿಗೆ. ನನಗೇನು ಅನ್ನಿಸ್ತಿಲ್ಲ ಅದು. ಅವ್ರ ಕಾರ್ಯಕ್ರಮಕ್ಕೆ ಬೇರೆಯವ್ರು ಬೇಡ ಅಂದ್ರೆ ಬೇಡಪ್ಪ, ಹತ್ತು ಕರೆದು ಹೋಗೋದೇನಿದೆ ಅಲ್ಲಿಗೆ? ಈಗ ಬೇರೆಯವ್ರ ಧರ್ಮದ ಕಾರ್ಯಕ್ರಮಗಳಲ್ಲಿ ಅದೇ ರೀತಿ ಅವಕಾಶ ಕೊಟ್ಬಿಡ್ತಾರ ಸರ್? ಬೇಕಿದ್ರೆ ನೀವು ಬಿಟ್ಕೊಳ್ಳಿ, ನಮಗ್ ಬೇಡ ಅಂದ್ರೆ ಬೇಡಪ್ಪ, ಒಳ್ಳೆ ಕತೆ ಆಯ್ತಲ್ಲ. ಬೇಡ ಅಂದಿದ್ ಕಡೆ ಅಷ್ಟೇ. ಗೆಟ್ ಔಟ್ ಅಂದ್ರೆ ತಿರುಗಿ ನೋಡ್ದಂಗ್ ಹೋಯ್ತಾರ ಅವೇಗ್ ನನ್ ಮಗನೇ ಅಂತ. ಗೋಮಾಂಸ ಸಾಗಿಸ್ತಾ ಇದ್ದ ವಾಹನಕ್ಕೆ ಗ್ರಾಮಸ್ಥರು ಬೆಂಕಿ ಹಾಕ್ಬಿಟ್ಟಿದ್ದಾರೆ. ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಐನಾಪುರದಲ್ಲಿ ಭಸ್ಮ ಆಗೋಗಿದೆ. 3-4 ಅದೆಷ್ಟು ಗೋಮಾಂಸ ಇತ್ತಂತೆ, ಹೈದರಾಬಾದ್ಗೆ ಹೋಗ್ತಿತ್ತಂತೆ. ಚಾಲಕನನ್ನು ಗ್ರಾಮಸ್ಥರು ಇಳಿಸಿ ಕೆಳಗೆ ಕೂರಿಸ್ಬಿಟ್ಟು 4 ಕೊಟ್ಟಿದ್ದಾರೆ ಕರೆ. ಪೊಲೀಸ್ನವ್ರು ಹೋಗಿ ಕೇಸ್ ಮಾಡ್ಕೊಂಡಿದ್ದಾರೆ. ಈ ಮಧ್ಯೆ ಮೋದಿ ಬಗ್ಗೆ ಯಾವುದೊಂದು ಫೋಟೋ ಯಾವನೋ ಶೇರ್ ಮಾಡಿದ್ದಂತೆ ಕಾಂಗ್ರೆಸ್ ಕಾರ್ಯಕರ್ತ, ದೊಂಬಿವಿಲಿ, ಮಹಾರಾಷ್ಟ್ರಲ್ಲೆಲ್ಲ. BJP ಕಾರ್ಯಕರ್ತರು ಅವನಿಗೆ 4 ಬಿಟ್ಟು ಅದೇನು ಅಥವಾ ಸೀರೆ ಉಡಿಸಿ ಏನೋ ಮಾಡಿದ್ದಾರೆ. ಸೀರೆ ಯಾಕೆ ಉಡ್ಸಿದ್ರಿ ಅವನಿಗೆ? ಅದನ್ನ ಅವಮಾನದ ಸಂಕೇತ ಅಂತ ಎಕ್ಸಾಕ್ಟ್ಲಿ, ಅವನೇನೋ ಸೀರೆ ಉಡ್ಸಿದ್ದೇನೋ ಫೋಟೋ ಏನೋ ಫಾರ್ವರ್ಡ್ ಮಾಡಿ ಆ ಥರ ಏನೋ ಮಾಡಿದ್ದ ಅಂತ ಅಂದ್ಬಿಟ್ಟು ನೀವು ಸೀರೆ ಉಡ್ಸಿದ್ರಿ. ಏನು ಹೇಳಕ್ಕೂ ಒಂದು ಬಾಯಿದೆ ಅಂತ ಏನ್ ಬೇಕಾದೇನು ಬೇಡದ? ಏನು ಕೂಡ್ಸಕ್ ಹೋದ್ರಿ ಸೀರೆ ಅವನಿಗೆ?
ಇದು ಹೆಣ್ಮಕ್ಳಿಗೆ ಮಾಡೋ ಅವಮಾನ ಅಲ್ವಾ? ಅದು ಮಾಡಬಾರ್ದಾಗಿತ್ತು. ಚಡ್ಡಿನಲ್ಲಿ ಶರ್ಟ್ ಬಿಚ್ಬಿಟ್ಟು ತಲೆಗೆ 3 ನಾಮ ಹಾಕ್ಬಿಟ್ಟು ಓಡಿಸ್ಬೇಕಾಗಿತ್ತು ಅವನಿಗೆ, ಅದು ಮುಜುಗರ ಹೋಗ ಅಂತ. ಅದು ಒಂದು. ಎರಡನೇದು, ಈಗ ಅವನು ಹಾಕ್ಬಿಟ್ರೆ ಏನಾಗತ್ತೆ? ಸರಿ, ಅವನು ಉತ್ತರ ಪ್ರದೇಶದ ದಿಯೋರಾನಲ್ಲಿ ಯುವತಿನೊಬ್ಬ ನೋಡೋಕ್ಕೊಬ್ಬ ಬುರ್ಕಾಕಂಬಂದಿದ್ದಂತೆ ಹುಡುಗ. ಲೋಕಲ್ಗೆ ಅನುಮಾನ ಬಂದಿದೆ, ಹಿಡಿದಾಕಿದ್ದಾರೆ. ಹಿಡಿದ್ಮೇಲೆ ಗೊತ್ತಾಗಿದೆ ನಾನು ಸೊಹೇಲ್ ಅಂತ, ಅಂದರೆ ಅದು ಹಿಂದೂ ಹುಡುಗಿ. ಹತ್ಕತ್ತು ಜಗಳ, ಹತ್ಕತ್ತು ಜಗಳ. ಮಕ ಮುಚ್ಕೊಂಡು ಓಡಾಡೋ ಮನೇಲಿರಲ್ಲ.